ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ನೀವು ಕೂಡ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ನಿಮ್ಮ ಮನೆಯಲ್ಲಾಗಿರ್ಬೋದು ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದೆ ಅಂತಂದರೆ ಅಕ್ಷಯ ವೃಕ್ಷವನ್ನ ಆದಷ್ಟು ಬೇಗ ನೀವು ಬರ್ಮಾಡ್ಕೊಳ್ಳಿ, ಎಲ್ಲ ಒಂದು ಸಮಸ್ಯೆಗಳು ಕೂಡ ನೀವು ಫುಲ್ ಸ್ಟಾಪ್ನ ಇಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗಲಿ ಗುರುಗಳೇ, ನಮಗೆ ಪ್ರತಿಯೊಂದು ರಾಶಿಯ ಬಗ್ಗೆ ಪ್ರತಿನಿತ್ಯ ನಮಗೆ ಮಾಹಿತಿ ಮಾರ್ಗದರ್ಶನ ನೀಡ್ತಾ ಬಂದಿದ್ದೀರಾ. ಇನ್ನು ಇವತ್ತು ಧನುಸ್ ರಾಶಿಯವರಿಗೆ ಬಿಸ್ನೆಸ್ ಸೂಟಬಲ್ಲ, ಜಾಬ್ಗೆ ಹೋಗಬೇಕಾಗತ್ತಾ ಅಥವಾ ಯಾವ ರೀತಿ ಬಿಸ್ನೆಸ್ನ ಆಯ್ಕೆ ಮಾಡ್ಕೊಳ್ಬೇಕು? ಧನುಸ್ ರಾಶಿ ಅಂತಂದರೆ ಒಂದು ರೀತಿ ಇವರು ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ, ಬಾಣದ ರೀತಿಯಲ್ಲಿ ಇವ್ರ ಮಾತುಗಳಿರುತ್ತೆ. ಈ ಮಾತಿನಿಂದನೇ ಏನಾದರೂ ಇವ್ರು ನಿಷ್ಠೂರ ಆಗುವಂಥ ಚಾನ್ಸಸ್ ಇರುತ್ತಾ? ಯಾವ ರೀತಿ ಇರಬೇಕಾಗತ್ತೆ, ಒಟ್ಟಾರೆ ಯಾವ ಬಿಸ್ನೆಸ್ನ ಆಯ್ಕೆ ಮಾಡ್ಕೊಳ್ಬೇಕು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಧನಸ್ಸು ರಾಶಿಯವರು ನೀವು ಹೇಳಿದಾಗೆ ಬಿಲ್ಲು ಬಾಣ ಕರೆಕ್ಟೇ, ಆದರೆ ಕೊಟ್ಟ ಮಾತು ಬಿಟ್ಟ ಬಾಣ ತಪ್ಪಲಿಕ್ಕೆ ಸಾಧ್ಯವಿಲ್ಲ ಈ ರಾಶಿನವರು. ಆದರೆ ನಿದ್ರಾ ಭಯಕ್ರೋಧ ತಂದ್ರಹಿ, ಇವರು ನಿದ್ರೆಗೆ ಜಾರ್ತಾರೆ, ತುಂಬ ನಿದ್ರೆಗೆ ಹೋಗ್ತಾರೆ. ಇವರನ್ನು ಸಮಯ ಹುಡ್ಕೊಂಡು ಎಷ್ಟು ಸಲ ಅಂತ ಬರೋದು, ನೀವು ಮಲಗೇ ಇದ್ದರೆ ಎಂತ ಮಾಡೋದು? ಹಾಗೆ ನಿಮ್ಮ ಬದುಕಲ್ಲಿ ಎಷ್ಟು ಗುರಿಗಳು ಹಾಕಿಟ್ಟಿದ್ದೀರೋ, ಎಷ್ಟು ಗುರಿಗಳು ನಿಮಗಿದಾವೋ, ಅದರ ಸರಿಯಾದ ಗುರುನೇ ನಿಮಗಿಲ್ಲವೇನೋ ಅನ್ನೋಷ್ಟು ನೇಪಥ್ಯಕ್ಕೆ ಹೊರಡಿರ್ತೀರಿ. ಬಹಳ ದಾರುಣದ ಸ್ಥಿತಿ ಆಗಿರುತ್ತೆ. ಆದರೆ ಕಲ್ಮಶರಹಿತವಾಗಿರ್ತಕ್ಕಂಥ ನಿಮ್ಮ ಹಾರ್ಟ್ ಇದೆಯಲ್ಲ, ಗೊತ್ತು, ತುಂಬ ಅದ್ಭುತ, ವಿಶೇಷವಾದ ಕಾಳಜಿ ವಹಿಸ್ತೀರಿ. ಆದರೆ ನೀವು ಮನೆಯಿಂದ ಹೊರಗಡೆ ಇಟ್ಟರೆ ಎಲ್ಲೋ ಒಂದು ಕಡೆ ಶತ್ರುಗಳು ನಿಮ್ಮನ್ನು ಹಿಂಬಾಲಿಸುವಂಥದ್ದು, ಬೇಸರ ಮಾಡ್ತಕ್ಕಂಥದ್ದು, ಭಯ ಪಡುವಂಥದ್ದು, ನಿಮ್ಮದಾಗಿರ್ತಕ್ಕಂಥ ಸಾತ್ವಿಕವಾಗಿರ್ತಕ್ಕಂಥ ಕ್ಯಾರೆಕ್ಟರ್ಗೆ ಎಲ್ಲೋ ಒಂದು ಕಡೆ ಬೇಸರವನ್ನೇ ಉಂಟು ಮಾಡ್ತಕ್ಕಂಥದ್ದು, ರಜೋತಮಸ್ಸು ಕೂಡಿರ್ತಕ್ಕಂಥವ್ರು. ನೀವು ಒಬ್ಬರು 10 ಜನ ನಿಮ್ಮ ಮೇಲೆ ಹೆರಿಗೋದು ಹೇಗಾಗತ್ತೆ? ಮೊದಲೇ ಸಾತ್ವಿಕ ಸಂಪನ್ನರು, ಒಳ್ಳೆಯದನ್ನೇ ಮಾಡಬೇಕು, ಕೀರ್ತಿ ಗೌರವ ಪ್ರತಿಷ್ಠೆಗೆ ನಾನು ಇರಬೇಕು ಅಂತ ಹೊರಡ್ತೀರಿ. ಯಾಕೋ ಅದಕ್ಕೆ ಏನು ಮಾಡೋದು ದಾರಿಗಳು ಕಾಣ್ತಾ ಇಲ್ಲ, ಮುಚ್ಚೋಗಿವೆ ಅನ್ನೋಷ್ಟು ಬೇಸರ ದುಃಖಕ್ಕೆ ಈಡಾಗ್ತೀರಿ. ಯಾಕೆಂದರೆ ನಿಮ್ಮ ಮನೆ 2ನೇವ ಶನಿ ಆಗಿರ್ತಾನೆ, ಸ್ಟ್ರಾಂಗು. ಅಂದರೆ ನೀವು ಏನೇ ಆಲೋಚನೆ ಮಾಡಿದ್ರೂ ವಿದ್ಯೆಯಲ್ಲಿ ನಿಮಗೆಲ್ಲೋ ಒಂದು ಕಡೆ ವಿದ್ಯೆಯಲ್ಲಿ ಇನ್ನೊಬ್ಬರು ಪಂಡಿತನಿಂದ ಭಯ ಪಡ್ತಕ್ಕಂತಹದ್ದು, ರೂಪದಲ್ಲಿ ನಿಮಗೆಲ್ಲೋ ಒಂದು ಕಡೆ ಬಹುಶಃ ನನಗೆ ಈ ಪ್ರಾಯ ಹೋಗ್ಬಿಡುತ್ತೇನೋ ಅನ್ನೋ ಭಯ ಇರತಕ್ಕಂತಹದ್ದು, ಇನ್ನು ವಾಹನದಲ್ಲಿ ಹೋದರೆ ಏನಾದ್ರು ಆಗ್ಬಿಡುತ್ತೇನೋ ಅನ್ನೋ ಭಯ ಇರತಕ್ಕಂಥದ್ದು. ಈ ರೀತಿಯ ಭಯಗಳ ಜೊತೆಯಲ್ಲಿರತಕ್ಕಂತಹದ್ದು. ಆದರೆ ನಿಮಗೆ ಭಗವಂತನ ಕೃಪೆ ಯಾವ ಜೀವಂಚ ಕಾಲವೂ ಕೂಡ ಇರತಕ್ಕಂಥದ್ದು. ನೀವು ದೊಡ್ಡ ಮಟ್ಟದಾಗಿ ಏನು ಯೋಚನೆ ಮಾಡ್ತೀರೋ ಅಂಥ ದೊಡ್ಡದನ್ನೆಲ್ಲ ಪಡ್ಕೊಳ್ತೀರಿ. ಕಾಲಗಳನ್ನು ಉಪಯೋಗಿಸ್ಕೋಬೇಕು. ಉಷತ್ ಕಾಲವನ್ನು ನಿಮ್ಮದನ್ನಾಗಿ ಮಾರ್ಪಾಟು ಮಾಡಿಕೊಳ್ಬೇಕು. ಉಷತ್ ಕಾಲದಲ್ಲಿ ಬಹುಶಃ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮಂತ್ರ ಮಾಡ್ಕೊಳ್ತಕ್ಕಂಥದ್ದು. ಹೇಗೆ ಮಂತ್ರ ಮಾಡ್ಕೊಳ್ಳೋದು ಅಂತಂದರೆ, ಮಂತ್ರ ಹೇಳೋದು ಮಂತ್ರ ಮಾಡ್ಕೊಳ್ಳೋದು ಬೇರೆ ಬೇರೆ, ನಿಮಗೆ ಅರ್ಥವನ್ನು ಕೊಡೋದು ಹೇಳಿಬಿಡ್ತೀನಿ. ದೀಪಗಳನ್ನು ಬೆಳಗಿಸ್ತಕ್ಕಂಥದ್ದು, ಪ್ರಾತಃ ಕಾಲದಲ್ಲಿ 2 ದೀಪಗಳನ್ನು ನೀವು ಇಟ್ಟು ಪ್ರಜ್ವಲನೆ ಮಾಡತಕ್ಕಂಥದ್ದು. ಓಂ ರಂ ತೇಜಸಾನಾಂ ಅಧಿಪತಯೇ ನಮಃ, ಓಂ ರಂ ಅಗ್ನಯೇ ನಮಃ, ಓಂ ರಂ ಜಗಜ್ಯೋತಿ ರೂಪಾಯ ನಮಃ. ಇದು ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿನ ಮಾಡ್ಕೊಳ್ತಕ್ಕ ಹೇಗೆ ಅಂತಂದರೆ, ಆ ಒಂದು ದೀಪಕ್ಕೆ ಒಂದು ಕೆಂಪು ಹವಳವನ್ನು, ಮತ್ತೊಂದು ದೀಪಕ್ಕೆ ಒಂದು ಕೆಂಪು ಹವಳವನ್ನು, ಈ ರೀತಿ 2 ಕೆಂಪು ಹವಳವನ್ನು ಹಾಕಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಬರಮಾಡ್ಕೊಳ್ತಕ್ಕಂಥದ್ದು. ನೀವು ಮೂಲಭೂತ ಸೌಕರ್ಯಗಳು ಮನೆಯಿಂದ ಹಿಡಿದು ಏನೇನು ಮಾಡ್ಕೊಳ್ಬೇಕು ಅಂತಿರ್ತೀರೋ ಬೇಕಾದಷ್ಟು ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಕೂಡ ಆನಂದವನ್ನೇ ಕಾಣಬೇಕಾದರೆ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನು ಹೇಳ್ಕೊಡ್ತಕ್ಕಂತಹದ್ದು. ಇನ್ನು ಬಿಸ್ನೆಸ್ ನಾನು ಮಾಡಲಿಕ್ಕೆ ಹೊರಟಿದ್ದೀನಿ ಗುರುಗಳೇ ಅಂತಂದರೆ ಎಂತಹದ್ದನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಗೊತ್ತಿಲ್ಲ. ನೀವು ಟ್ಯೂಷನ್ ಮಾಡ್ತಕ್ಕಂಥದ್ದು, ಟ್ಯುಟೋರಿಯಲ್ ನಡೆಸ್ತಕ್ಕಂತಹದ್ದು, ಟೀಚಿಂಗ್ ಪ್ರೊಫೆಷನನ್ನು ಮಾಡ್ಕೊಳ್ತಕ್ಕಂತಹದ್ದು, ಇನ್ನು ಕಮಾಂಡಿಂಗ್ ಮಾಡ್ತಕ್ಕಂಥದ್ದು, ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಲ್ಲಿ ಇದ್ದರೂ ಕೂಡ ಬೆಳಕಿಗೆ ಬರದೇ ಇರತಕ್ಕಂಥದ್ದು. ಬೇಕಾದಷ್ಟು ಜ್ಞಾನ ಇದೆ, ನಿಮಗೆ ಅದು ಉಪಯೋಗವೇ ಆಗ್ತಾಯಿಲ್ಲ. ಈಗೆಲ್ಲ ಒಂದು ಮೂಲೆಯಲ್ಲಿ ಕೂತಿರ್ತೀರಿ, ಅಮ್ಮನನ್ನು ಬೈಲಿಕ್ಕೆ ಹೋಗ್ತೀರಿ, ಹಿರಿಯರನ್ನು ನಿಂದಿಸಲಿಕ್ಕೆ ಹೋಗ್ತೀರಿ, ನಿಮ್ಮಿಂದಲೇ ಇದಾಗಿದ್ದು ಅಂತ ಹೇಳಿ ಶಪಿಸ್ತೀರಿ. ಅದ್ಯಾವುದಲ್ಲ, ನಿಮ್ಮನ್ನು ನೀವೇ ಒಂದು ಸಲ ಅವಲೋಕನ ಮಾಡಿಕೊಂಡು ನಿಮಗೆ ನೀವೇ ಶಪಿಸ್ಕೋಬೇಕೇ ವಿನಃ ಬೇರೆ ಯಾರನ್ನೂ ಕೂಡ ನಿಂದಿಸೋ ಆಗಿಲ್ಲ ಈ ರಾಶಿಯವರು. ಈ ರಾಶಿಗೆ ಸಂಬಂಧಪಟ್ಟ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ತೀನಿ ಅನ್ನೋದಾದರೆ, ಇನ್ನು ಮೀನರಾಶಿಯವರ ಜೊತೆ, ಮೇಷರಾಶಿಯವರ ಜೊತೆ, ಸಿಂಹ ರಾಶಿಯವರ ಜೊತೆ, ಕರ್ಕಾಟಕ ರಾಶಿಯವರ ಜೊತೆಗಿನ ಸಂಬಂಧ ಇದೆಯಲ್ಲ, ಲಾಂಗ್ ಟೈಮ್ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಜೊತೆಗೆ ಸಹಕರಿಸ್ತಾರೆ. ಒಟ್ಟು ನಿಮ್ಮಲ್ಲಿ ತಾಳ್ಮೆ ಅನ್ನೋದು ಒಂದು ಇತ್ತು ಅಂತಂದರೆ ಪ್ರತಿನಿತ್ಯ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಹೆಚ್ಚಿಗೆ ಆರಾಧಿಸಬೇಕು.
ಯಾಕೆ ನಿಮಗೆ ಪಂಚಮಕ್ಕೆ ಸಂಬಂಧಪಡ್ತಕ್ಕಂಥ ಅವನು ನಿಮ್ಮ ಬದುಕಿನ ದಾರಿ ತೋರಿಸ್ತಕ್ಕಂಥದ್ದು. ಇನ್ನೂ ಒಂದು ಮಾತನ್ನು ಹೇಳೋದಾದರೆ, ಈ ಒಂದು ಧನುಸ್ಸು ರಾಶಿಯವರ ಮನೆ ದೇವರೇ ಅಂತ ನೀವು ಕಾಣಬೇಕಾದ್ರೆ ಸುಬ್ರಹ್ಮಣ್ಯ ಸ್ವಾಮಿನೇ. ಅವನ ಹೆಚ್ಚಿಗೆ ಎಷ್ಟು ಪೂಜಿಸ್ತೀರೋ ಅಂಥ ಹೆಚ್ಚಿನ ಫಲವನ್ನೇ ನೀವು ಪಡ್ಕೊಳ್ತೀರಿ. ಆಮೇಲೆ ಮೇಷರಾಶಿಯವರ ಸಂಬಂಧವೂ ಕೂಡ ನಿಮ್ಮ ಜೊತೆಗೆ ಹಾಗೆ ಚೆನ್ನಾಗಿರುತ್ತೆ. ಇನ್ನು ಗುರುಬಲ ಅಂತ ಬಂದಾಗಿದೆಯಲ್ಲ, ಬಹುಶಃ ಅದು ಅಂಥ ಸಂದರ್ಭದಲ್ಲಿ ಈ ರಾಶಿಯವರು ಸಿಗ್ತಾರೆ ಅಂತಂದರೆ ನಿಮ್ಮದು ಹೇಗಿರುತ್ತೆ ಆ ಸ್ಪೀಡ್ ಅಷ್ಟು ಅತ್ಯಂತ ಅದ್ಭುತವಾಗಿ ಅಮೋಘವಾಗಿರುತ್ತೆ. ನಾನು ಹೇಳಿದಾಗೆ ಆ ಕೆಂಪು ಹಾವಳಿಗಳನ್ನು ಹಾಕುವಂಥದ್ದು ನಿಮ್ಮದಾಗಿರೋ ಬಿಸ್ನೆಸ್ಸಲ್ಲಿ ನೀವು ಮುಂದುವರಿಯುತ್ತೆ. ಖಂಡಿತ ಗುರುಗಳೇ. ಸೊ ಧನುಸ್ಸು ರಾಶಿಯವರಿಗೆ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ. ಎಲ್ಲೋ ತಾಳಿದವನು ಬಾಳಿ ಅನ್ನೋ ಒಂದು ಮಾತೇ ಇದೆ. ಪೇಷನ್ಸ್ ತುಂಬ ಬೇಕು. ಸುಬ್ರಹ್ಮಣ್ಯನ ಆರಾಧನೆ ಜೊತೆಗೆ ಅವ್ರಿಗಿರುವಂಥ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರ್ಬೋದು, ಟೀಚಿಂಗ್ ಪ್ರೊಫೆಷನ್ ಕೂಡ ಸೂಟ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಈ ರೀತಿ ಮಲ್ಟಿಪಲ್ ಆಪ್ಷನ್ಸ್ ಕೊಟ್ಬಿಟ್ರೆ ಯಾವುದಾದ್ರೂ ಒಂದು ಫೀಲ್ಡು ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.